ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 21/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಒಬ್ಬ ತಂದೆಯ ನೆನಪಿನಿಂದ ನೀವು ಸುಪ್ರೀಂ ಆಗಬೇಕಾದರೆ ಅಪ್ಪಿತಪ್ಪಿಯೂ ಸಹ ಬೇರೆ ಯಾರನ್ನೂ ನೆನಪು ಮಾಡಬಾರದು. ಏನು ಹೇಳಿದರು ಬಾಬಾ? ಸುಪ್ರೀಂ ಅಂದರೆ ಸಚ್ಚಿದಾನಂದ ಸಾಗರ, ತಂದೆಯ ಸಮಾನ ಆಗಬೇಕು ಅಂದರೆ ಅಪ್ಪಿತಪ್ಪಿನೂ ಯಾರು ನೆನಪು ಬರಬಾರ್ದು ಅಂದರು ಬಾಬಾ. ಅಂದರೆ ಬೇರೆಯವ್ರ ನೆನಪು ಬಂತು ದೇಹ ಅಂದನೇ ನೆಗೆಟಿವ್, ಸ್ವಲ್ಪನೂ ನೆಗೆಟಿವ್ ಟಚ್ ಆಗಲಿಲ್ಲದ್ರೆ ಅದು ಸುಪ್ರೀಂ ಆಗ್ತೈತೆ. ಅದಕ್ಕೆ ಯಾರನ್ನೂ ನೆನಪು ಮಾಡಬಾರ್ದು ಅಂತಾರೆ ಬಾಬಾ. ಪ್ರಶ್ನೆ: ತಂದೆಯಿಂದ ಯಾವ ಭರವಸೆಯನ್ನು ಇಟ್ಟುಕೊಳ್ಳದೆ ಕೃಪೆಯನ್ನು ಬೇಡುವ ಬದಲು ತಮ್ಮ ಪರಿಶ್ರಮ ಪಡಬೇಕು? ಉತ್ತರ: ಹಳೆಯ ಶರೀರದ ಯಾವುದೇ ಕರ್ಮಭೋಗ ದಿವಾಳಿಯಾಗುವುದು ಅಥವಾ ರೋಗಿಯಾಗುವುದು ಅಂದಾಗ ತಂದೆ ಹೇಳುತ್ತಾರೆ, ಇದಂತೂ ತಮ್ಮದೇ ಆದಂತಹ ಲೆಕ್ಕಾಚಾರವಾಗಿದೆ, ಇದರಲ್ಲಿ ತಂದೆಯು ಯಾವುದಾದರೂ ಕೃಪೆ ಮಾಡಿ ಎಂದು ಭರವಸೆಯನ್ನು ಇಟ್ಟುಕೊಳ್ಳಬೇಡಿ. ತಮ್ಮ ಪರಿಶ್ರಮ ಪಟ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ನೆನಪಿನಿಂದಲೇ ಆಯುಷ್ಯ ಹೆಚ್ಚಾಗುತ್ತದೆ, ಕರ್ಮಭೋಗವು ಸಮಾಪ್ತಿಯಾಗುತ್ತದೆ. ತಂದೆಯು ಪ್ರಾಣಕ್ಕಿಂತಲೂ ಪ್ರಿಯರಾಗಿದ್ದಾರೆ. ಬಾಬಾ ಏನಂತಾರೆ, ಏನೇ ಸಮಸ್ಯೆಗಳಾದರೆ ಅದು ನನಗೆ ಹೇಳ್ಬೇಡ್ರಿ ಅಂತಾರೆ. ಯಾಕೆ ಅಂದರೆ ಅದು ನಿಮ್ಮ ಕರ್ಮದ ಲೆಕ್ಕಾಚಾರ, ನೀವೇ ಯೋಗ ಮಾಡಿ ಅದನ್ನು ಲೆಕ್ಕಾಚಾರನ ಚುಕ್ತ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಇನ್ನೊಂದು ಪಾಯಿಂಟು ಏನು ಅಂದರೆ, ಯಾಕೆ ಇವಾಗ ಬಾಬಾ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಬಿಡ್ತಾರೆ ಅಂದರೆ, ಇವಾಗಂತೂ ಬಾಬಾ ಜೊತೆಗೆ ಅದರ ಸಾಲ್ವ್ ಮಾಡ್ತಾರೆ ಅಂದ್ಕೊಳ್ರಿ. ನಾಳೆ ದ್ವಾಪರ್ಲಿಂದ ಶುರು ಆಗ್ತಾವಲ್ಲ ಸಮಸ್ಯೆಗಳು, ಅವಾಗೇನು ಬಾಬಾ ಇರ್ತಾರೇನು? ಇವಾಗ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ನಮಗೆ ಸಂಸ್ಕಾರ ಆದಾಗ ಅಲ್ಲಿ ಮತ್ತೆ ದ್ವಾಪರ್ಲಿಂದನೂ ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಅನುಭವ ಇರುತ್ತೆ ಆತ್ಮದಲ್ಲಿ. ಅದಕ್ಕೆ ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಇನ್ನೊಂದು ಪಾಯಿಂಟ್ ಏನು, ನೀವು ತಪ್ಪು ಮಾಡುವಾಗ ನಾನು ಕೇಳಿ ಮಾಡಿದ್ರೆ, ಮಾಡುವಾಗೇನು ಕೇಳಿ ಮಾಡಿದ್ರೆ ಈಗ ಯಾಕೆ ನಾನು ಕೇಳ್ತೀರಂತಾರೆ ಬಾಬಾ. ಎಲ್ಲವುದು ಯೋಗ ಬಲದಿಂದ ಚುಕ್ತ ಮಾಡ್ಕೊಳ್ರಿ ಅಂತಾರೆ. ಓಂ ಶಾಂತಿ. ಮತ್ತೇನು ಹೇಳಿದರು ಬಾಬಾ ಅಂದರೆ, ತಂದೆಯು ಪ್ರಾಣಕ್ಕಿಂತಲೂ ಪ್ರಿಯರಾಗಿದ್ದಾರೆ, ಅವರಿಂದ ಎಷ್ಟು ಪ್ರೀತಿ ಇದೆ ಅಷ್ಟು ನೆನಪು ಇರುತ್ತದೆ ಮತ್ತು ಕಲ್ಯಾಣವಾಗುತ್ತಾ ಹೋಗುತ್ತದೆ. ಅಂದರೆ ಪ್ರೀತಿನೂ ಮಾಡ್ತಾರೆ, ನಮ್ಮನ್ನು ನೆನಪು ಮಾಡ್ತಾರೆ. ಎಷ್ಟು ಪ್ರೀತಿ ಇದೆ ಅಷ್ಟು ನೆನಪು ಇದೆ ಅಂತ ಹೇಳಿದರು. ಕಲ್ಯಾಣ ಮಾಡ್ತಾನೆ ಇರ್ತಾರೆ. ಓಂ ಶಾಂತಿ. ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳುವಳಿಕೆ ನೀಡುತ್ತಿದ್ದಾರೆ. ಮಧುರ ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಮತ್ತು ನಿಮ್ಮ ಮನೆಯನ್ನು ನೆನಪು ಮಾಡಿ. ಅದಕ್ಕೆ ಹೇಳಲಾಗುವುದು ಟವರ್ ಆಫ್ ಸೈಲೆನ್ಸ್, ಶಾಂತಿ ಸ್ತಂಭ. ಟವರ್ ಆಫ್ ಸುಖ. ಟವರ್ ಎಂದರೆ ಬಹಳ ಎತ್ತರದಲ್ಲಿ ಇರುತ್ತದೆ. ನೀವು ಅಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿರುವಿರಿ. ಎತ್ತರದಲ್ಲಿ ಎತ್ತರ, ಟವರ್ ಆಫ್ ಸೈಲೆನ್ಸ್, ಶಾಂತಿಧಾಮ. ಮೇಲೆ ನೀವು ಹೇಗೆ ಹೋಗಲು ಸಾಧ್ಯ? ಇಲ್ಲಿಯೂ ಸಹ ಟವರ್ನಲ್ಲಿ ವಾಸಿಸುವ ತಂದೆ ಕುಳಿತು ಕಲಿಸುತ್ತಿದ್ದಾರೆ. ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ. ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಗಳು. ಅದಾಗಿದೆ ತಂದೆಯ ಮನೆ. ಇದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಬೇಕು. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ. ತಂದೆಗೆ ಗೊತ್ತದೆ ಇದರಲ್ಲೇ ಪರಿಶ್ರಮವಿದೆ ಎಂದು. ಯಾರು ಆತ್ಮಾಭಿಮಾನಿಯಾಗಿರುತ್ತಾರೆ ಅವರಿಗೆ ಹೇಳಲಾಗುವುದು ಮಹಾವೀರ. ನೆನಪಿನಿಂದಲೇ ನೀವು ಮಹಾವೀರ ಸುಪ್ರೀಂ ಆಗುವಿರಿ. ಸುಪ್ರೀಂ ಅರ್ಥಾತ್ ಶಕ್ತಿಶಾಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಖುಷಿಯಾಗಬೇಕು. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹ ತಂದೆ, ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆ ನಮಗೆ ಓದಿಸುತ್ತಿದ್ದಾರೆ. ಆತ್ಮದ ಬುದ್ಧಿ ತಂದೆಯ ಕಡೆ ಹೋಗಿಬಿಡುವುದು. ಇದಾಗಿದೆ ಆತ್ಮನ ಪ್ರೀತಿ ಒಬ್ಬ ತಂದೆಯ ಜೊತೆ. ಬೆಳಗ್ಗೆ ಎದ್ದು ಬಾಬಾರವರ ಜೊತೆ ಮಧುರ ವಾರ್ತಾಲಾಪ ಮಾಡಿ. ಬಾಬಾ, ನಿಮ್ಮದು ಚಮತ್ಕಾರವಾಗಿದೆ, ನಮ್ಮ ಸ್ವಪ್ನದಲ್ಲೇ ಇರಲಿಲ್ಲ. ನೀವು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಿರೆಂದು. ಬಾಬಾ, ನಾವು ನಿಮ್ಮ ಶಿಕ್ಷಣದ ಮೇಲೆ ಖಂಡಿತ ನಡೆಯುತ್ತೇವೆ. ಯಾವುದೇ ಪಾಪದ ಕೆಲಸ ಮಾಡುವುದಿಲ್ಲ. ಬಾಬಾನ ಥರ ಪುರುಷಾರ್ಥ ಮಾಡುತ್ತೇವೆ. ಮಕ್ಕಳಿಗೂ ಸಹ ಹೇಳುತ್ತೇವೆ, ಶಿವಬಾಬನಿಗೆ ಎಷ್ಟೊಂದು ಮಕ್ಕಳಿದ್ದಾರೆ. ಕಾಳಜಿಯಂತೂ ಇರುವುದಲ್ಲವೇ? ಎಷ್ಟು ಮಕ್ಕಳ ಸಂಪಾದನೆಯಾಗುತ್ತದೆ. ಇಲ್ಲಿ ನೀವು
ಈಶ್ವರಿಯ ಪರಿವಾರದಲ್ಲಿ ಕುಳಿತಿರುವಿರಿ. ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನಿಮ್ಮ ಜೊತೆಯಲ್ಲಿಯೇ ತಿನ್ನುವೆವು, ನಿಮ್ಮ ಜೊತೆಯಲ್ಲಿಯೇ ಕುಳಿತುಕೊಳ್ಳುವೆವು ಎಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ. ನೀವು ತಿಳಿದಿರುವಿರಿ, ಶಿವಬಾಬಾ ಇವರಲ್ಲಿ ಬಂದು ಹೇಳುತ್ತಾರೆ. ಯಾರಲ್ಲಿ ಬಂದು? ಬ್ರಹ್ಮಬಾಬಾರವರ ತನುವಿನಲ್ಲಿ ಬಂದು, ಮಧುರ ಮಕ್ಕಳೇ, ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಬಿಡಿ. ಏನು ಹೇಳಿದರು ಬಾಬಾ? ಎಲ್ಲ ಸಂಬಂಧನ ಮರೆತು ಬಿಡ್ರಿ ಅಂದರು. ಯಾವುದರಿಂದ? ಬುದ್ಧಿಯಿಂದ ಮರಿಬೇಕು. ಜೊತೆಗೆ ಇರೋದು, ಜೊತೆಗೆ ಇದ್ದು ಎಲ್ಲರ ಜೊತೆಗೆ ಲೆಕ್ಕಾಚಾರ ಚುಕ್ತ ಮಾಡಿ ಎಲ್ಲರಿಗೆ ಸ್ನೇಹ ಪ್ರೀತಿ ಕೊಟ್ಟು ಸುಖದ ಲೆಕ್ಕಾಚಾರ ಬೆಳೆಸ್ಕೋಬೇಕು. ಕರ್ಮದ ಲೆಕ್ಕಾಚಾರಗಳು ಚುಕ್ತ ಮಾಡ್ಕೊಂಡು ಸುಖದ ಲೆಕ್ಕಾಚಾರ ಬೆಳೆಸ್ಕೋಬೇಕು. ಇವಾಗ ಎಲ್ಲದೂ ಮಾಡಬೇಕು. ಎಲ್ಲರ ಜೊತೆಗೆ ಇದ್ದು ಬುದ್ಧಿಯಿಂದ ಎಲ್ಲದನ್ನು ತೆಗೆದು ಬಾಬನೊಂದೇ ನೆನಪು ಮಾಡಬೇಕು. ಇದು ಅಂತಿಮ ಜನ್ಮವಾಗಿದೆ. ಈ ಹಳೆಯ ಜಗತ್ತು, ಹಳೆಯ ದೇಹ ಸಮಾಪ್ತಿಯಾಗುವುದಿದೆ. ಗಾದೆ ಮಾತಂತೂ ಇದೆ, ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತ ಹಾಗೆ ಎಂದು. ಅಂದರೆ ನಾವೇನು ಈ ಕಲಿಯುಗದ ಜಗತ್ತಿನಿಂದ ಸತ್ತು ಎಲ್ಲಿ ಬದುಕಿದ್ದೀವಿ? ಸಂಗಮ ಯುಗದಲ್ಲಿ ಬದುಕಿದ್ದೀವಿ. ದೇಹ ಅದೇ ಐತೆ. ಅಲ್ಲಿ ಸತ್ವಿ ಅಂದಾಗ ಶರೀರ ಚೇಂಜ್ ಆಗ್ತೈತೆ. ಇಲ್ಲಿ ಶರೀರ ಚೇಂಜ್ ಆಗಲ್ಲ, ಅದೇ ಶರೀರ. ಬಟ್ ಜೀವನ ಏನು? ಕಲಿಯುಗದ ಜೀವನ ಇಲ್ಲ. ಇವಾಗ ನಮಗೆ ಸಂಗಮ ಯುಗದ ಜೀವನ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂಗಮ ಪುರುಷಾರ್ಥಕ್ಕಾಗಿ ಸಂಗಮ ಯುಗದ ಸ್ವಲ್ಪವೇ ಸಮಯ ಬಾಕಿ ಇದೆ. ಮಕ್ಕಳು ಕೇಳುತ್ತಾರೆ, ಈ ವಿದ್ಯೆ ಎಲ್ಲಿಯವರೆಗೆ ನಡೆಯುತ್ತದೆ ಎಂದು. ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆಯಾಗುವುದು ಅಲ್ಲಿಯವರೆಗೆ ನಿಮಗೆ ಹೇಳುತ್ತಲೇ ನಡೆಯುತ್ತೆ ಎಂದು. ಎಲ್ಲಿಯವರೆಗೆ ಸ್ಥಾಪನೆ ಆಗುವುದು ಅಲ್ಲಿಯವರೆಗೆ ನಿಮಗೆ ಹೇಳುತ್ತಲೇ ಇರುವೆನು. ನಂತರ ಟ್ರಾನ್ಸ್ಫರ್ ಆಗುವುದು ಹೊಸ ಪ್ರಪಂಚಕ್ಕೆ. ಇದು ಹಳೆಯ ಪ್ರಪಂಚವಾಗಿದೆ. ಏನಾದರೂ ಒಂದು ಕರ್ಮಭೋಗ ನಡೆಯುತ್ತಾ ಇರುತ್ತದೆ. ಇದರಲ್ಲಿ ಬಾಬಾ ಸಹಾಯ ಮಾಡುತ್ತಾರೆ ಎನ್ನುವ ಭರವಸೆ ಇಟ್ಟುಕೊಳ್ಳಬೇಡಿ. ದಿವಾಳಿ ಆಯಿತು, ಕಾಯಿಲೆ ಆಯಿತು, ತಂದೆ ಹೇಳುತ್ತಾರೆ, ಇದು ನಿಮ್ಮ ಲೆಕ್ಕಾಚಾರವಾಗಿದೆ. ಆದರೂ ಯೋಗದಿಂದ ಆಯುಷ್ಯ ವೃದ್ಧಿಯಾಗುವುದು. ನೀವು ನಿಮ್ಮ ಪರಿಶ್ರಮ ಪಡಿ, ಕೃಪೆ ಬೇಡಬೇಡಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತಂದೆಯನ್ನು ಎಷ್ಟು ನೆನಪು ಮಾಡುವಿರಿ ಅದರಲ್ಲೇ ಕಲ್ಯಾಣವಿದೆ. ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ಹಾಡುವಿರಲ್ಲವೇ, ನನ್ನನ್ನು ಕಣ್ಣಿನ ರೆಪ್ಪೆಗಳಲ್ಲಿ ಮುಚ್ಚಿಟ್ಟುಕೊಳ್ಳಿ ಎಂದು. ಪ್ರಿಯ ವಸ್ತುವನ್ನು ಕಣ್ಮಣಿ ಪ್ರಾಣಪ್ರಿಯ ಎಂದು ಹೇಳುತ್ತಾರೆ. ಈ ತಂದೆಯಂತೂ ಬಹಳ ಪ್ರಿಯರಾಗಿದ್ದಾರೆ, ಆದರೆ ಗುಪ್ತ. ಅವರ ಮೇಲೆ ಪ್ರೀತಿ ಹೀಗೆ ಇರಬೇಕು, ಅದರ ಮಾತೆ ಕೇಳಬೇಡಿ. ಮಕ್ಕಳಿಗಂತೂ ತಂದೆಯನ್ನು ಕಣ್ಣಿನ ರೆಪ್ಪೆಯಲ್ಲಿ ಮುಚ್ಚಿಕೊಳ್ಳಬೇಕು. ರೆಪ್ಪೆಗಳೆಂದರೆ ಈ ಕಣ್ಣುಗಳಲ್ಲ, ಅದಂತೂ ಬುದ್ಧಿಯಲ್ಲಿ ನೆನಪಿಡಬೇಕು. ಅತಿ ಪ್ರೀತಿಯ ನಿರಾಕಾರ ತಂದೆ ನಮಗೆ ಓದಿಸುತ್ತಿದ್ದಾರೆ. ಅವರು ಜ್ಞಾನದ ಸಾಗರ, ಸುಖದ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರೆ. ಈ ರೀತಿಯ ಅತಿ ಪ್ರಿಯ ತಂದೆಯ ಜೊತೆ ಎಷ್ಟು ಪ್ರೀತಿಯಿಂದ ಇರಬೇಕು. ಮಕ್ಕಳಿಗೆ ಎಷ್ಟು ಸ್ವಾರ್ಥ ರಹಿತ ಸೇವೆ ಮಾಡುತ್ತಾರೆ. ಪತಿತ ಶರೀರದಲ್ಲಿ ಬಂದು ಮಕ್ಕಳನ್ನು ವಜ್ರ ಸಮಾನ ಮಾಡುತ್ತಾರೆ. ಎಷ್ಟು ಮಧುರ ಬಾಬಾ ಆಗಿದ್ದಾರೆ. ಆದ್ದರಿಂದ ಮಕ್ಕಳು ಸಹ ಅಷ್ಟು ಮಧುರರಾಗಬೇಕು. ಬಾಬಾ, ನೀವು ಎಷ್ಟು ನಿರಂಕಾರಿಯಾಗಿ ಮಕ್ಕಳ ಸೇವೆ ಮಾಡುವಿರಿ. ಆದ್ದರಿಂದ ನೀವು ಮಕ್ಕಳು ಸಹ ಅಷ್ಟು ಸೇವೆ ಮಾಡಬೇಕು. ಶ್ರೀಮತದ ಮೇಲೆ ನಡೆಯಬೇಕು. ಎಲ್ಲಾದರೂ ನಿಮ್ಮ ಮನ್ಮತದಂತೆ ನಡೆದರೆ ನಿಮ್ಮ ಅದೃಷ್ಟಕ್ಕೆ ಬರೆ ಎಳೆದುಕೊಂಡು ಬಿಡುವಿರಿ. ನೀವು ಬ್ರಾಹ್ಮಣರು, ಈಶ್ವರಿಯ ಸಂತಾನರಾಗಿರುವಿರಿ. ನೋಡ್ರಿ, ಬಾಬಾ ಏನಂದ್ರು? ನಿಮ್ಮ ಮತದಂತೆ ನಡೆದ್ರೆ ಅದೃಷ್ಟಕ್ಕೆ ಕಲ್ಲು ಬೀಳ್ತತೆ. ಅಂದರೆ ನಂದು ಮನಮತನ ಶ್ರೀಮತನ ಅಂತ ಒಂದು ಗೊತ್ತಾಗಬೇಕಂದ್ರೂ ಕೂಡ ಅದರಲ್ಲಿ ಯೋಗ ಬೇಕು. ಯೋಗ ಇದ್ದಾಗ ಅಲ್ಲಿ ಬಾಬಾ ಟಚ್ ಕೊಟ್ಟಾಗ ಕ್ಯಾಚ್ ಮಾಡ್ಕೊಳಕ್ಕೆ ಶಕ್ತಿ ಇರ್ತತೆ. ಬಾಬಾ ಅದು ಸರಿನಾ ತಪ್ಪು ಬಾಬಾ ನಮಗೆ ಟಚ್ ಕೊಡ್ತಾರೆ. ಆದರೆ ಯೋಗ ಇದ್ದವರು ಅಲ್ಲಿ ತಪ್ಪನ್ನು ಅರ್ಥ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೊಂಡು ಮುಂದುವರಿತಾರೆ. ಯೋಗದ ಶಕ್ತಿ ಇಲ್ಲ ಅಂದರೆ ತಾವು ಮಾಡಿದ್ದೇ ಸರಿ ಅಂತ ಮುಂದುವರಿತಾರೆ. ನೀವು ಬ್ರಾಹ್ಮಣರು, ಈಶ್ವರಿಯ ಸಂತಾನರಾಗಿರುವಿರಿ. ಬ್ರಹ್ಮರವರ ಸಂತಾನ, ಸೋದರ ಸೋದರಿ ಆಗಿರುವಿರಿ. ಈಶ್ವರಿಯ ಮೊಮ್ಮಗಳು ಆಗಿರುವಿರಿ. ನೋಡ್ರಿ, ಬಾಬಾ ಏನಂದ್ರು? ಒಂದ್ಸಲ ಮೊಮ್ಮಕ್ಕಳು ಅಂತಾರೆ. ಅಂದ್ರೇನು? ಬಾಬಾ ಬಂದ ತಕ್ಷಣ ಫಸ್ಟ್ ದತ್ತು ತಗೊಂಡಿದ್ದಾರನ್ನ ಬ್ರಹ್ಮ ತಂದೆನ.
ಅಂದರೆ ಬಾಬನ ಮಗ ಮಕ್ಕಳು ಎಷ್ಟು ಮಂದಿ? ಒಬ್ಬರೇ ಇರೋದು. ಬ್ರಹ್ಮ ಬಾಬಾ ಒಂದೇ ಮಗ. ಬ್ರಹ್ಮ ತಂದೆ ಮೂಲಕ ನಮ್ಮನ್ನು ಜನ್ಮ ಕೊಟ್ರಲ್ಲ, ನಾವೆಲ್ಲ ಏನಾಗ್ತೀವಿ? ಮೊಮ್ಮಕ್ಕಳಾಗ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಅವರಿಂದ ಆಸ್ತಿ ಪಡೆಯುತ್ತಿರುವಿರಿ, ಎಷ್ಟು ಪುರುಷಾರ್ಥ ಮಾಡುವಿರಿ ಅಷ್ಟು ಪದವಿಯನ್ನು ಪಡೆಯುವಿರಿ. ಇದರಲ್ಲಿ ಸಾಕ್ಷಿಯಾಗಿರುವುದಕ್ಕೂ ಸಹ ಬಹಳ ಅಭ್ಯಾಸ ಬೇಕು. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಹೇ ಆತ್ಮರೇ, ಮಾಮೇ ಕಮ್ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡಿ. ಅಪ್ಪಿತಪ್ಪಿಯೂ ಸಹ ತಂದೆ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬೇಡಿ. ನಿಮ್ಮ ಪ್ರತಿಜ್ಞೆಯಾಗಿದೆ. ಬಾಬಾ, ನನಗಂತೂ ನೀವೊಬ್ಬರೇ ಆಗಿರುವಿರಿ. ನಾವು ಆತ್ಮ ಆಗಿದ್ದೇವೆ, ನೀವು ಪರಮಾತ್ಮ ಆಗಿರುವಿರಿ. ನಿಮ್ಮಿಂದಲೇ ಆಸ್ತಿಯನ್ನು ಪಡೆಯಬೇಕು, ನಿಮ್ಮಿಂದಲೇ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಯಾವುದರಿಂದ ರಾಜ್ಯಭಾಗ್ಯ ಪಡೆಯುತ್ತೇವೆ? ಆ ರಾಜಯೋಗವನ್ನು ನಿಮ್ಮಿಂದ ಕಲಿಯುತ್ತಿದ್ದೇವೆ. ಬಾಬಾ ಏನು ಹೇಳ್ತಾರೆ? ಮಧುರ ಮಕ್ಕಳೇ, ನೀವು ತಿಳಿದಿರುವಿರಿ, ಇದು ಅನಾದಿ ಡ್ರಾಮಾ ಆಗಿದೆ. ಇದರಲ್ಲಿ ಸೋಲು ಗೆಲುವಿನ ಆಟ ನಡೆಯುತ್ತಿರುತ್ತದೆ. ಏನಾಗುತ್ತಿದೆ ಅದು ಸರಿಯಾಗಿದೆ. ರಚಯಿತನಿಗೆ ಡ್ರಾಮಾ ಖಂಡಿತ ಇಷ್ಟವಾಗಿರುವುದಲ್ಲವೇ? ಆದ್ದರಿಂದ ರಚಯಿತನ ಮಕ್ಕಳಿಗೂ ಸಹ ಇಷ್ಟವಾಗಬೇಕು. ಈ ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳಿಗೆ ಹೃದಯಪೂರ್ವಕವಾದ ಪ್ರೀತಿಯಿಂದ ಸೇವೆ ಮಾಡಲು ಬರುತ್ತಾರೆ. ತಂದೆಗಂತೂ ಎಲ್ಲ ಮಕ್ಕಳ ಮೇಲೆ ಪ್ರೀತಿ ಇದೆ. ನೀವು ತಿಳಿದಿರುವಿರಿ, ಸತ್ಯಯುಗದಲ್ಲಿಯೂ ಸಹ ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಪ್ರಾಣಿಗಳಲ್ಲಿಯೂ ಸಹ ಬಹಳ ಪ್ರೀತಿ ಇರುತ್ತದೆ. ಈ ರೀತಿ ಯಾವುದೇ ಪ್ರಾಣಿಗಳಿರುವುದಿಲ್ಲ ಯಾವುದು ಪ್ರೀತಿಯಿಂದ ಇಲ್ಲದೇ ಇರುವುದು. ಅಂದರೆ ಇಲ್ಲಿ ನೋಡ್ರಿ, ಈಗಿನ ನಾಯಿಗಳು ಎಷ್ಟು ಕ್ರೂರ ಆಗಿದ್ದಾವೆ. ಸುಮ್ಮನೆ ಹೋಗ್ತಾ ಇದ್ದರೂ ಮೈಮೇಲೆ ಬರ್ತವೆ. ಅಂದರೆ ನಮ್ಮ ಪಾಪದ ಶಕ್ತಿ ಹರಡಿ, ಪಂಚವಿಕಾರ ಅವಕ್ಕೂ ಹರಡಿ, ಅವು ಕೂಡ ಎಷ್ಟು ಕ್ರೂರ ಆಗಿದ್ದಾವೆ. ಬಟ್ ಸತ್ಯಯುಗದಲ್ಲಿ ಹುಲಿ ಆಕಳ ಒಂದೇ ಕಡೆ ನೀರು ಕುಡಿತಿರ್ತವೆ ಅಂತ ಹೇಳ್ತಾರೆ ಬಾಬಾ. ಈಗ ನೀವು ಮಕ್ಕಳು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು. ಇಲ್ಲಿ ಆದಾಗ ಅಲ್ಲಿ ಸಂಸ್ಕಾರ ಅವಿನಾಶಿಯಾಗಿ ಬಿಡುವುದು. ತಂದೆ ಹೇಳುತ್ತಾರೆ, ಕಲ್ಪದ ಹಿಂದಿನಂತೆ ಪುನಃ ಪ್ರಿಯರನ್ನಾಗಿ ಮಾಡಲು ಬಂದಿರುವೆನು. ಎಂದಾದರೂ ಯಾವುದೇ ಮಕ್ಕಳು ಕೋಪದಿಂದ ಕೂಗಾಡುವುದನ್ನು ಕೇಳಿದರೆ ತಂದೆ ಶಿಕ್ಷಣ ಕೊಡುತ್ತಾರೆ, ಮಗು ಕೋಪ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ. ಇದರಿಂದ ನೀನು ದುಃಖಿಯಾಗಿವೆ, ಬೇರೆಯವರನ್ನು ಸಹ ದುಃಖಿಯನ್ನಾಗಿ ಮಾಡುವೆ. ತಂದೆ ಸದಾ ಕಾಲಕ್ಕೆ ಸುಖವನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ ಮಕ್ಕಳಿಗೂ ಸಹ ತಂದೆ ಸಮಾನರಾಗಬೇಕು. ಒಬ್ಬರಿನ್ನೊಬ್ಬರಿಗೆ ಎಂದೂ ದುಃಖವನ್ನು ಕೊಡಬಾರದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಮಕ್ಕಳು ತಿಳಿದುಕೊಂಡಿರುವಿರಿ, ಶಿವಬಾಬಾ ಆಗಿದ್ದಾರೆ ಬೆಳಗಿನ ಸ್ವಾಮಿ, ರಾತ್ರಿಯನ್ನು ಹಗಲು ಮಾಡುವವರಾಗಿದ್ದಾರೆ. ಸಾಯಿ ಎಂದು ಬೇಹದ್ದಿನ ತಂದೆಗೆ ಹೇಳಲಾಗುವುದು. ಅವರೊಬ್ಬರೇ ಸಾಯಿಬಾಬಾ ಆಗಿದ್ದಾರೆ. ಹೆಸರೇ ಆಗಿದೆ ಭೋಲಾನಾಥ. ಬೋಲಿ ಬೋಲಿ ಕನ್ಯೆಯರು ಮಾತೆಯರ ಮೇಲೆ ಜ್ಞಾನದ ಕಳಸ ಇಡುತ್ತಾರೆ. ಅವರನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಎಷ್ಟು ಸಹಜ ಉಪಾಯ ತಿಳಿಸುತ್ತಾರೆ. ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಜ್ಞಾನದಿಂದ ಪಾಲನೆ ಮಾಡುತ್ತಾರೆ. ಆತ್ಮನನ್ನು ಪಾವನ ಮಾಡಲು ನೆನಪಿನ ಯಾತ್ರೆಯಲ್ಲಿರಿ. ಯೋಗದ ಸ್ನಾನ ಮಾಡಬೇಕು. ಜ್ಞಾನ ಆಗಿದೆ ವಿದ್ಯೆ. ಯೋಗ ಸ್ನಾನದಿಂದ ಪಾಪ ಭಸ್ಮ ಆಗುವುದು. ನಿಮ್ಮನ್ನು ಆತ್ಮ ಎಂದು ತಿಳಿಯುವ ಅಭ್ಯಾಸ ಮಾಡುತ್ತಾ ಇರಿ. ಆಗ ಈ ದೇಹದ ಅಹಂಕಾರ ಪೂರ್ತಿ ಮುರಿದು ಹೋಗುವುದು. ಯೋಗದಿಂದಲೇ ಪವಿತ್ರ ಸತೋಪ್ರಧಾನರಾಗಿ ಬಾಬಾರವರ ಬಳಿ ಹೋಗಬೇಕಾಗಿದೆ. ಕೆಲವು ಮಕ್ಕಳು ಈ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸತ್ಯ ತಮ್ಮ ಚಾರ್ಟು ಹೇಳುವುದಿಲ್ಲ. ಅರ್ಧಕಲ್ಪ ಸುಳ್ಳಿನ ಪ್ರಪಂಚದಲ್ಲಿದ್ದಿರಿ. ಆದ್ದರಿಂದ ಸುಳ್ಳು ಒಳಗೆ ಸೇರಿಕೊಂಡು ಬಿಟ್ಟಿದೆ. ಸತ್ಯತೆಯಿಂದ ನಿಮ್ಮ ಚಾರ್ಟ್ ತಂದೆಗೆ ಒಪ್ಪಿಸಬೇಕಾಗಿದೆ. ಚೆಕ್ ಮಾಡಿಕೊಳ್ಳಬೇಕು. ನಾವು 3/4 ಗಂಟೆ ಕುಳಿತುಕೊಂಡರೆ ಅದರಲ್ಲಿ ಎಷ್ಟು ಸಮಯ ನಮ್ಮನ್ನು ಆತ್ಮ ಎಂದು ಅರ್ಥ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿದೆ. ಕೆಲವರಿಗೆ ಸತ್ಯ ಹೇಳಲು ನಾಚಿಕೆಯಾಗುತ್ತದೆ. ಇದಂತೂ ತಕ್ಷಣ ಹೇಳುತ್ತಾರೆ, ತಂದೆಯನ್ನು ಇಷ್ಟು ಸೇವೆ ಮಾಡಿದೆ, ಇಷ್ಟು ಜನಕ್ಕೆ ಜ್ಞಾನ ತಿಳಿಸಿದೆ, ಆದರೆ ನೆನಪಿನ ಚಾರ್ಟ್ ಎಷ್ಟಿತ್ತು? ಇದನ್ನು ಸತ್ಯವಾಗಿ ಹೇಳುವುದಿಲ್ಲ. ನೆನಪಿನಲ್ಲಿರದ ಕಾರಣವೇ ನಿಮ್ಮ ಬಾಣ ಯಾರಿಗೂ ನಾಟುವುದಿಲ್ಲ. ಜ್ಞಾನದ ಖಡ್ಗದಲ್ಲಿ ಅಳಿತ ಇರುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾನಂತೂ ನಿರಂತರ ನೆನಪಿನಲ್ಲಿರುತ್ತೇನೆ. ಬಾಬಾ ಹೇಳುತ್ತಾರೆ, ಅವರು ಆ ಅವಸ್ಥೆಯಲ್ಲೇ ಇಲ್ಲ. ನಿರಂತರ ನೆನಪಿನಲ್ಲಿದ್ದಿದ್ದೇ ಆದರೆ ಕರ್ಮಾತೀತ ಅವಸ್ಥೆ ಆಗಿಬಿಡಬೇಕಿತ್ತು. ಜ್ಞಾನದ ಪರಾಕಾಷ್ಠ ಕಂಡು ಬರಬೇಕು. ಇದರಲ್ಲಿ ದೊಡ್ಡ ಪರಿಶ್ರಮ ಇದೆ. ಬಾಬಾ ಏನಂತಾರೆ, ಕೆಲವು ಮಕ್ಕಳು ನಾನು ನಿರಂತರ ಬಾಬಾ ನೆನಪಿನಲ್ಲಿ ಇರ್ತೀನಿ ಅಂತಂದರೆ, ನಾನು ಚೆನ್ನಾಗಿ ರಾತ್ರಿಯೆಲ್ಲ ಕುಂತು ಓದಿನಂದರೆ ಅಲ್ಲಿ ಮಾರ್ಕ್ ಹೆಂಗೆ ಬಂದಿರಬೇಕು?
ರ್ಯಾಂಕ್ ಬಂದಿರಬೇಕು. ಆ ಫೇಲ್ ಆಗ್ಯಾನಂದರೆ ಓದ್ಯಾರಂದರೆ ಒಪ್ಪುತ್ತಾರೆ ಯಾರನ್ನ? ಅದರಂಗೆ ಇಲ್ಲಿ ನಿರಂತರ ನೆನಪು ಮಾಡಿದರ ಲಕ್ಷಣ ಏನು? ಕರ್ಮಾತೀತ ಅವಸ್ಥೆ ಆಗಿರಬೇಕು, ಜ್ಞಾನದಲ್ಲಿ ಭರ್ಪೂರ್ ಇರಬೇಕು, ಬಾಣ ನಾಟ್ತಿರಬೇಕು. ಅದೆಲ್ಲ ಇಲ್ಲ ಅಂದರೆ ಅವರು ನೆನಪು ನಿರಂತರ ಇರೋದಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಅಂದ್ರೇನು? ಆತ್ಮದಿಂದ ಪರಮಾತ್ಮನ ನೆನಪು ಮಾಡಿದ್ದಷ್ಟೇ ಲೆಕ್ಕ. ಅಲ್ಲಿ ನಾವು ಎಲ್ಲೆಲ್ಲೋ ಬುದ್ಧಿ ಅಲ್ದಾಡ್ತಿರ್ತೈತೆ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಇದರಲ್ಲಿ ದೊಡ್ಡ ಪರಿಶ್ರಮವಿದೆ. ವಿಶ್ವದ ಮಾಲೀಕ ಹಾಗೆಯೇ ಸುಮ್ಮನೆ ಆಗಿ ಬಿಡುವುದಿಲ್ಲ. ಒಬ್ಬ ತಂದೆ ವಿನಃ ಬೇರೆ ಯಾರೂ ನೆನಪಿಗೆ ಬರಬಾರದು. ಈ ದೇಹವೂ ಸಹ ನೆನಪಿಗೆ ಬರಬಾರದು. ಈ ಅವಸ್ಥೆ ನಿಮಗೆ ಅಂತ್ಯದಲ್ಲಿ ಬರುವುದು. ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆ ಆಗುತ್ತಿರುವುದು. ಒಂದು ವೇಳೆ ಶರೀರ ಬಿಟ್ಟರೆ ಮತ್ತೆ ಸಂಪಾದನೆ ಮಾಡಲಾಗುವುದಿಲ್ಲ. ಭಲೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆದರೆ ಟೀಚರ್ ಅಂತೂ ಆಗಬೇಕಲ್ಲವೇ? ನಮಗೆ ಪುನಃ ಸ್ಮೃತಿ ತರಿಸಲು ತಂದೆ ಗಳಿಗೆ ಸ್ಮೃತಿ ತರಿಸುತ್ತಿರುತ್ತಾರೆ. ಬಾಬಾ ಏನಂತಾರೆ? ಇಲ್ಲಿ ನಾವು ಮೃತ್ಯುವಿನ ಮೇಲೆ ಜಯ ಪಡಿಬೇಕು. ಮೃತ್ಯುಂಜಯ ನಾವು ಆಗಬೇಕೀಗ. ಯಾಕೆ? ಈ ಶರೀರ ಬಿಟ್ಟಿವಂದರೆ ಮತ್ತೆ ಮಗುವಾಗಿ ಹುಟ್ಟಿ ಅದಕ್ಕೆ ಬುದ್ಧಿ ಬರೋಕ್ಕೆ 15 ವರ್ಷ ಬೇಕು. ಇಲ್ಲಿ ಇನ್ನು 10 ವರ್ಷ ಇಲ್ಲ ವಿನಾಶ ಆಗಕ್ಕೆ. ಇನ್ನು ನಾವಿನ್ನೇನು ಪುರುಷಾರ್ಥ ಮಾಡ್ತೀವಿ? ಅದಕ್ಕೆ ನಾವೀಗ ಮೃತ್ಯುವಿನ ಮೇಲೆ ಜಯ ಪಡೆಯುವಂಥವ್ರು ಆಗಬೇಕು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ತಂದೆ ಗಳಿಗೆಗೂ ಸ್ಮೃತಿ ತರಿಸುತ್ತಾ ಇರುತ್ತಾರೆ. ಈ ರೀತಿ ಬಹಳ ಮಕ್ಕಳಿದ್ದಾರೆ. ಯಾರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನೌಕರಿ ಇತ್ಯಾದಿಯನ್ನು ಮಾಡುತ್ತಾ ಇನ್ನೂ ಉನ್ನತ ಪದವಿಯನ್ನು ಪಡೆಯಲು ಶ್ರೀಮತದಂತೆ ನಡೆದು ತಮ್ಮ ಭವಿಷ್ಯವನ್ನು ಸಹ ಜಮಾ ಮಾಡಿಕೊಳ್ಳುತ್ತಿರುತ್ತಾರೆ. ಬಾಬಾರವರಿಂದ ಸಲಹೆಯನ್ನು ಪಡೆಯುತ್ತಿರುತ್ತಾರೆ. ಹಣ ಇದೆ, ಅದನ್ನು ಹೇಗೆ ಸಫಲ ಮಾಡಿಕೊಳ್ಳುವುದು ಬಾಬಾ ಎಂದು ಹೇಳುತ್ತಾರೆ. ಸೆಂಟರ್ ತೆರೆಯಿರಿ, ಅದರಿಂದ ಬಹಳ ಜನರ ಕಲ್ಯಾಣವಾಗುವುದು. ಮನುಷ್ಯರು ದಾನ ಪುಣ್ಯ ಇತ್ಯಾದಿ ಮಾಡುತ್ತಾರೆ. ಮುಂದಿನ ಜನ್ಮದಲ್ಲಿ ಅದರ ಫಲ ಸಿಗುತ್ತದೆ. ನಿಮಗೂ ಸಹ ಭವಿಷ್ಯ 21 ಜನ್ಮಕ್ಕಾಗಿ ರಾಜ್ಯಭಾಗ್ಯ ಸಿಗುತ್ತದೆ. ಇದು ನಿಮ್ಮ ನಂಬರ್ 1 ಬ್ಯಾಂಕ್ ಆಗಿದೆ. ಇದರಲ್ಲಿ 4 ಆಣೆ ಹಾಕಿದರೆ ಭವಿಷ್ಯದಲ್ಲಿ 1000 ಆಗಿಬಿಡುವುದು. ಕಲ್ಲಿನಿಂದ ಪಾರಸ ಆಗಿಬಿಡುವುದು. ನಿಮ್ಮ ಪ್ರತಿ ವಸ್ತು ಪಾರಸ ಆಗಿಬಿಡುವುದು. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಉನ್ನತ ಪದವಿ ಪಡೆಯಬೇಕೆಂದರೆ ಮಾತಾಪಿತರನ್ನು ಪೂರ್ತಿ ಫಾಲೋ ಮಾಡಿ ಮತ್ತು ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಿ. ಒಂದು ವೇಳೆ ಕರ್ಮೇಂದ್ರಿಯಗಳು ವಶದಲ್ಲಿಲ್ಲವೆಂದರೆ ಚಲನೆ ಸರಿಯಾಗಿರುವುದಿಲ್ಲ. ಉನ್ನತ ಪದವಿಯಿಂದ ವಂಚಿತರಾಗಿ ಬಿಡುವಿರಿ. ನಿಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ಜಾಸ್ತಿ ಇಚ್ಛೆಗಳನ್ನು ಇಟ್ಟುಕೊಳ್ಳಬೇಡಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರಂದರೆ ಜಾಸ್ತಿ ಇಚ್ಛೆ ಇಟ್ಕೋಬೇಡ್ರಿ ಅಂತಾರೆ. ಯಾಕೆಂದರೆ ಆ ಇಚ್ಛೆ ಪೂರ್ತಿ ಆಗಬೇಕು ಅಂದರೆ ಮತ್ತೆ ದೇಹದ ಜಗತ್ತಿನ ಆಸಕ್ತಿಯಲ್ಲಿ ಹೋಗ್ಬಿಡ್ತೀವಿ. ಬಾಬಾನ ಪುರುಷಾರ್ಥ ಕಡಿಮೆ ಆಗ್ತದೆ. ಬಾಬಾ, ನೀವು ಮಕ್ಕಳಿಗೆ ಎಷ್ಟು ಜ್ಞಾನದ ಶೃಂಗಾರ ಮಾಡಿ ಸತ್ಯಯುಗದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡುತ್ತೀರಿ. ಇದರಲ್ಲಿ ಸಹನಶೀಲತೆಯ ಗುಣ ಬಹಳ ಚೆನ್ನಾಗಿ ಇರಬೇಕು. ದೇಹದ ಮೇಲೆ ತುಂಬ ಹೆಚ್ಚು ಮೋಹ ಇರಬಾರದು. ಯೋಗ ಬಲದಿಂದಲೇ ಕೆಲಸ ತೆಗೆದುಕೊಳ್ಳಬೇಕು. ಬಾಬಾನಿಗೆ ಎಷ್ಟೇ ಕೆಮ್ಮು ದಮ್ಮು ಇರುತ್ತಿತ್ತು, ಆದರೂ ಸಹ ಸದಾ ಸೇವೆಯಲ್ಲಿ ತತ್ಪರರಾಗಿರುತ್ತಿದ್ದರು. ಬ್ರಹ್ಮ ತಂದೆಗೆ ಏನಿತ್ತು? ಅಸ್ತಮ ಇತ್ತು. ಆದರೂ ಸೇವೆ ಭಾಳ ಮಾಡ್ತಾಯಿದ್ರು. ಜ್ಞಾನ ಯೋಗದಿಂದ ಶೃಂಗಾರ ಮಾಡಿ ಮಕ್ಕಳನ್ನು ಲಾಯಕ್ಕಾಗಿ ಮಾಡುತ್ತಾರೆ. ನೀವು ಈಗ ಈಶ್ವರಿಯ ಮಡಿಲಿನಲ್ಲಿ ಮಾತಾಪಿತರ ಮಡಿಲಿನಲ್ಲಿ ಕುಳಿತಿರುವಿರಿ. ತಂದೆ ಬ್ರಹ್ಮ ಮುಖದಿಂದ ನೀವು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಅಂದ ಮೇಲೆ ಇವರು ತಾಯಿಯಾದರು. ಆದರೂ ನಿಮ್ಮ ಬುದ್ಧಿ ಶಿವಬಾಬಾರ ಕಡೆಗೆ ಹೋಗುತ್ತದೆ. ನೀವು ಮಾತಾಪಿತರು, ನಾವು ನಿಮ್ಮ ಬಾಲಕರು. ನೀವು ಸರ್ವಗುಣ ಸಂಪನ್ನ ಇಲ್ಲಿ ಆಗಬೇಕಾಗಿದೆ. ಗಳಿಗೆ ಮಾಯೆಯಿಂದ ಸೋಲವನ್ನು ಅನುಭವಿಸಬೇಡಿ. ಏನು ಹೇಳಿದರು ಬಾಬಾ? ಸೋಲು ಅನುಭವಿಸ್ಬೇಡಿ ಅಂದರೆ ಮಾಯೆಯಿಂದ ಸೋಲ್ತಾ ಇರ್ತೀವಿ ಅಂದರೆ ಪುರುಷಾರ್ಥ ಇಳಿಯುವ ಕಲೆಯಲ್ಲಿ ಹೋಗ್ತಾ ಇರ್ತತೆ. ಅದಕ್ಕೆ ಸೋಲನ್ನು ಅನುಭವಿಸಬೇಡಿ ಅಂದರು ಬಾಬಾ. ಮಧುರ ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ಈ ರೀತಿ ತಮ್ಮನ್ನು ತಿಳಿಯುವುದರಿಂದ ಎಷ್ಟು ಮಧುರವೆನಿಸುತ್ತದೆ. ನಾವು ಏನಾಗಿದ್ದೆವು, ಈಗ ಏನಾಗುತ್ತಿದ್ದೇವೆ.
ಈ ಡ್ರಾಮಾ ಎಷ್ಟು ವಂಡರ್ಫುಲ್ ಆಗಿದೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಕೇವಲ ಈ ಒಂದು ನೆನಪಿದ್ದರೂ ಸಹ ನಿಶ್ಚಯವಾಗುತ್ತದೆ. ನಾವು ಸತ್ಯಯುಗಕ್ಕೆ ಹೋಗುವವರು. ಈಗ ಸಂಗಮ ಯುಗದಲ್ಲಿ ಇದ್ದೇವೆ. ನಂತರ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಪಾವನ ಅವಶ್ಯವಾಗಿ ಆಗಬೇಕಾಗಿದೆ. ಅಂತರದಲ್ಲಿ ಬಹಳ ಸಂತೋಷ ಇರಬೇಕು. ಓಹೋ, ಬೇಹದ್ದಿನ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಆಗ ನೀವು ಸತೋಪ್ರಧಾನರಾಗುತ್ತೀರಿ, ವಿಶ್ವದ ಮಾಲೀಕರಾಗುತ್ತೀರಿ. ಬಾಪ್ದಾದ ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತಾರೆ. ಈ ರೀತಿಯಲ್ಲ, ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಮನೆಗೆ ಹೋಗಿ ಬಿಡುತ್ತಾರೆ ಎಂದಲ್ಲ. ಇವರು ತಂದೆಯೂ ಹೌದು, ಶಿಕ್ಷಕರೂ ಹೌದು. ನಿಮಗೆ ಓದಿಸುತ್ತಾರೆ, ನೆನಪಿನ ಯಾತ್ರೆಯನ್ನು ಸಹ ಕಲಿಸುತ್ತಾರೆ. ನೋಡ್ರಿ, ನೆನಪಿನ ಯಾತ್ರೆ ಅಂತ ಕಲಿಸೋದಂದ್ರೇನು, ನಾವು ಕೆಲಸ ಮಾಡ್ತಾ ಮರ್ತು ಬಿಟ್ಟಿರ್ತೀವಿ, ಟಕ್ ಅಂತ ನೆನಪಾಗ್ತೈತಿ, ಅಯ್ಯೋ ಬಾಬನ್ ಮರ್ತೀನಲ್ಲ ಅಂತ. ಅಂದರೆ ಅಲ್ಲಿ ಯಾರು ಟಚ್ ಕೊಡ್ತಿರ್ತಾರೆ? ಬಾಬಾ ಮಕ್ಕಳನ್ನ ಪದೇ ಪದೇ ನೆನಪು ಮಾಡಿಸಿ ಯೋಗ ನೆನಪಿನ ಯಾತ್ರೆ ಕಲಿಸ್ತಾ ಇರ್ತೀನಿ ಅಂತಾರೆ ಬಾಬಾ. ಇಂಥ ವಿಶ್ವದ ಮಾಲೀಕರನ್ನಾಗಿ ಮಾಡುವಂಥ, ಪತಿತರಿಂದ ಪಾವನ ಮಾಡುವಂಥ ತಂದೆಗೆ ಬಹಳ ಪ್ರೀತಿ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟಮೊದಲು ಶಿವಬಾಬಾರವರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. ಗುಡ್ ಮಾರ್ನಿಂಗ್ ಎಂದರೆ ನೆನಪು. ನೆನಪು ಮಾಡಿದರೆ ಬಹಳ ಖುಷಿಯಲ್ಲಿ ಇರುತ್ತೀರಿ. ಮಕ್ಕಳು ಬಾಬಾ ಏನು ಹೇಳ್ತಾ ಇದ್ದಾರೆ, ಬೇಹದ್ದಿನ ತಂದೆಯನ್ನು ಮಕ್ಕಳು ತಮ್ಮ ಹೃದಯವನ್ನು ಪ್ರಶ್ನಿಸಿಕೊಳ್ಳಬೇಕು. ನಾವು ಬೆಳಗ್ಗೆ ಎದ್ದು ಎಷ್ಟು ಸಮಯ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇವೆ? ಮನುಷ್ಯರು ಅಮೃತ ವೇಳೆಯಲ್ಲಿ ಭಕ್ತಿ ಮಾಡುತ್ತಾರೆ. ಭಕ್ತಿಯನ್ನು ಸಹ ಎಷ್ಟು ಪ್ರೀತಿಯಿಂದ ಮಾಡುತ್ತಾರೆ. ಆದರೆ ಬಾಬಾ ತಿಳಿದುಕೊಂಡಿದ್ದಾರೆ, ಬಹಳ ಮಕ್ಕಳು ಹೃದಯದ ಪ್ರೀತಿಯಿಂದ ನೆನಪು ಮಾಡುವುದಿಲ್ಲ. ಬೆಳಗ್ಗೆ ಎದ್ದು ತಂದೆಗೆ ಗುಡ್ ಮಾರ್ನಿಂಗ್ ಮಾಡಿ ಜ್ಞಾನ ಚಿಂತನೆಯಲ್ಲಿದ್ದರೆ ಖುಷಿಯ ನಶೆ ಇರುತ್ತದೆ. ತಂದೆಯೊಂದಿಗೆ ಗುಡ್ ಮಾರ್ನಿಂಗ್ ಮಾಡಲಿಲ್ಲವೆಂದರೆ ಪಾಪದ ಭಾರ ಹೇಗೆ ಕಡಿಮೆಯಾಗುತ್ತದೆ? ಮುಖ್ಯ ವಿಷಯವೇ ನೆನಪು. ಇದರಿಂದ ನಿಮ್ಮ ಭವಿಷ್ಯಕ್ಕಾಗಿ ಭಾರೀ ಸಂಪಾದನೆಯಾಗುತ್ತದೆ. ಕಲ್ಪಾಂತರಕ್ಕೂ ಈ ಸಂಪಾದನೆ ಕೆಲಸಕ್ಕೆ ಬರುತ್ತದೆ. ಬಹಳ ಧೈರ್ಯದಿಂದ, ಗಂಭೀರತೆಯಿಂದ, ಅರಿವಿನಿಂದ ನೆನಪು ಮಾಡಬೇಕು. ದೊಡ್ಡ ರೂಪದಿಂದ ಹೇಳಿಬಿಡುತ್ತೇವೆ, ನಾವು ಬಾಬಾರವರನ್ನು ಬಹಳ ನೆನಪು ಮಾಡುತ್ತೇವೆಂದು. ಆದರೆ ಅಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ. ಅಂದರೆ ಏನೋ ಹಾಡು ಕೇಳ್ಕೊಂತ ಕೂಡೋದು, ಇದು ಎಲ್ಲ ಈಜಿ. ಅಕ್ಯುರೇಟ್ ಬಿಂದುವಾಗಿ ಬಿಂದು ತಂದೆನ ಬಿಂದು ಲೋಕದಲ್ಲಿ ನೆನಪು ಮಾಡೋದು, ಅದು ಪರಿಶ್ರಮ ಅಂತ ಹೇಳ್ತಾರೆ ಬಾಬಾ. ಯಾರು ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೋ ಅವರಿಗೆ ಹೆಚ್ಚಿನ ಕರೆಂಟ್ ದೊರೆಯುತ್ತದೆ. ಏಕೆಂದರೆ ನೆನಪಿನ ಮೂಲಕ ನೆನಪು ದೊರೆಯುತ್ತದೆ. ಯೋಗ ಮತ್ತು ಜ್ಞಾನ ಎರಡೂ ವಿಷಯಗಳಾಗಿವೆ. ಯೋಗವು ಬೇರೆ ವಿಷಯವಾಗಿದೆ, ಬಹಳ ದೊಡ್ಡ ವಿಷಯವಾಗಿದೆ. ಯೋಗದಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ. ನೆನಪು ಇಲ್ಲದೆ ಸತೋಪ್ರಧಾನವಾಗುವುದು ಅಸಾಧ್ಯ. ನೀವು ತಂದೆಯನ್ನು ಬಹಳ ಚೆನ್ನಾಗಿ ಹೃದಯದ ಪ್ರೀತಿಯಿಂದ ನೆನಪು ಮಾಡಿದರೆ ಸ್ವತಃ ಶಕ್ತಿ ದೊರೆಯುತ್ತದೆ, ಆರೋಗ್ಯವಂತರಾಗುತ್ತಾರೆ. ಕರೆಂಟ್ನಿಂದ ಆಯುಷ್ಯ ಹೆಚ್ಚುತ್ತದೆ. ಮಕ್ಕಳು ನೆನಪು ಮಾಡಿದರೆ ತಂದೆ ಸರ್ಚ್ ಲೈಟ್ ನೀಡುತ್ತಾರೆ. ಏನು ಹೇಳಿದರು ಬಾಬಾ? ಮಕ್ಕಳು ನೆನಪು ಮಾಡಿದರೆ ಸರ್ಚ್ ಲೈಟ್ ಅಂದ್ರೇನು? ನಾವು ಸೇವೆ ಮಾಡ್ತಾಯಿದ್ದೀವ, ನಮಗಲ್ಲಿ ದಾರಿ ಸಿಗ್ತಾ ಇರ್ತೈತೆ. ಬಾಬಾನೇ ಎಲ್ಲ ಮಾಡಿ ನಮ್ಮನ್ನು ನಿಮಿತ್ತ ಮಾಡಿಬಿಡ್ತಾರೆ. ಪ್ರತಿಯೊಂದು ಯೋಗ ಮಾಡುವಾಗೂ ಶಕ್ತಿ ಮತ್ತು ಜ್ಞಾನನೂ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಬುದ್ಧಿಯಲ್ಲಿ ಕೂಡ ಹಾಗೆ ಈ ಥರ ಸರ್ಚ್ ಲೈಟ್ ಸಿಗ್ತದೆ. ತಂದೆ ಮಕ್ಕಳಿಗೆ ಎಂಥ ದೊಡ್ಡ ಖಜಾನೆ ನೀಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯನ್ನು ಧೈರ್ಯ, ಗಂಭೀರತೆ, ಅರಿವಿನಿಂದ ನೆನಪು ಮಾಡಬೇಕು. ನೆನಪು ಎಕ್ಯುರೇಟ್ ಆಗಿದ್ದರೆ ಶಕ್ತಿ ದೊರೆಯುವುದು. ಏನು ಹೇಳಿದರು ಬಾಬಾ? ಗಂಭೀರತೆ, ಅರಿವು ಅಂದ್ರೇನು? ಬುದ್ಧಿಯಿಂದನೇ ನೆನಪು ಮಾಡಬೇಕು. ಗಂಭೀರತೆ ಅಂದರೆ ಅಲರ್ಟಾಗಿ, ಹುಡುಗಾಟಿಕೆ ಆಲಸ್ಯದಲ್ಲಿ ಬರೋದಲ್ಲ, ಅಲರ್ಟಾಗಿ
ಈ ಥರ ಧೈರ್ಯದಿಂದ ನೆನಪು ಮಾಡಬೇಕು. ಆಯುಷ್ಯ ಹೆಚ್ಚುತ್ತದೆ, ಆರೋಗ್ಯವಂತರಾಗಿ ಬಿಡುವಿರಿ. ಶ್ರೇಷ್ಠ ಪದವಿ ಪಡೆಯಲು ಸ್ವಯಂನ ಚಲನೆಯನ್ನು ಸುಧಾರಿಸಬೇಕು. ಹೆಚ್ಚು ಆಸೆಗಳನ್ನು ಇಟ್ಟುಕೊಳ್ಳಬಾರದು. ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು. ಮಾತಾಪಿತರನ್ನು ಸಂಪೂರ್ಣವಾಗಿ ಫಾಲೋ ಮಾಡಬೇಕು. ಬಾಬಾ ಏನಂದರು? ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ. ಅಲ್ಲಿ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ ತಪ್ಪಿ ಕರ್ಮ ಆಯಿತು ಅಂದರೆ ಅದು ಆಸುರಿ ಸಂಸ್ಕಾರಕ್ಕೆ ಹೋಗ್ಬಿಡ್ತದೆ. ಅದಕ್ಕೆ ನಿಯಂತ್ರಣ ಇರಲಿ ಅಂತ ಹೇಳ್ತಾರೆ ಬಾಬಾ. ವರದಾನ ಏನು ಹೇಳ್ತಾ ಇದ್ದಾರೆ ಬಾಬಾ? ಫಾಲೋ ಫಾದರ್ ಅಂಡ್ ಸಿ ಫಾದರ್ನ ಮಹಾಮಂತ್ರದ ಮೂಲಕ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ. ಸಿ ಫಾದರ್, ಫಾಲೋ ಫಾದರ್, ಈ ಮಂತ್ರವನ್ನು ಸದಾ ತಮ್ಮ ಮುಂದೆ ಇಟ್ಟುಕೊಳ್ಳುತ್ತಾ ಏರುವ ಕಲೆಯಲ್ಲಿ ಸಾಗುತ್ತಾ ಇರಿ, ಹಾರುತ್ತಾ ಇರಿ. ಆತ್ಮರನ್ನೆಂದಿಗೂ ನೋಡಬಾರದು, ಏಕೆಂದರೆ ಆತ್ಮರೆಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಪುರುಷಾರ್ಥಿಯಲ್ಲಿ ಸದ್ಗುಣವೂ ಇರುತ್ತದೆ, ಹಾಗೆಯೇ ಕೆಲವು ಕೊರತೆಗಳು ಇರುತ್ತವೆ. ಅವರು ಸಂಪನ್ನರಲ್ಲ, ಆದ್ದರಿಂದ ಫಾಲೋ ಫಾದರ್ ಮಾಡಿ. ಫಾಲೋ ಬ್ರದರ್ ಸಿಸ್ಟರ್ ಅಲ್ಲ. ಹೇಗೆ ತಂದೆಯವರು ಏಕರಸವಾಗಿರುತ್ತಾರೆಯೋ ಹಾಗೆ ಅನುಕರಣೆ ಮಾಡುವವರು ಸಹ ಸ್ವತಃವಾಗಿ ಏಕರಸ ಸ್ಥಿತಿ ಆಗಿ ಬಿಡುವರು. ಏನು ಹೇಳಿದರು? ಬ್ರದರ್ ಸಿಸ್ಟರ್ನ ಫಾಲೋ ಮಾಡಬೇಡ್ರಿ ಅಂತಾರೆ. ಯಾಕೆಂದರೆ ಒಂದೊಂದು ಸಲ ಏರುವ ಕಲೆಯಲ್ಲಿರ್ಬೋದು, ಇಳಿಯುವ ಕಲೆಯಲ್ಲಿರ್ಬೋದು, ಅವರಲ್ಲಿ ಕೊರತೆ ಇರ್ಬೋದು. ಅದಕ್ಕೆ ತಂದೆನ ಫಾಲೋ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಪರಚಿಂತನೆಯ ಪ್ರಭಾವದಲ್ಲಿ ಬರದೆ ಶುಭಚಿಂತನೆ ಮಾಡುವಂಥ ಶುಭಚಿಂತಕ ಮಣಿಯಾಗಿರಿ. ಬಾಬಾ ಏನು ಹೇಳಿದ್ರು? ಪರಚಿಂತನೆ 2500 ವರ್ಷ ಅದೇ ಮಾಡಿ, ಈಗನೂ ಪರಿವರ್ತನೆ ಬರಬೇಕು. ಶುಭ ಚಿಂತನೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಹೇಗೆ ಅನ್ಯ ಸ್ಥೂಲ ವಸ್ತುಗಳು ಬೇಕಾದಾಗ ತೆಗೆದುಕೊಂಡು ಬೇಡವಾದಾಗ ಬಿಟ್ಟು ಬಿಡುತ್ತೀರೋ ಹಾಗೆಯೇ ದೇಹಾಭಿಮಾನವನ್ನು ಬೇಕಾದಾಗ ಬಿಟ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಇರಲಿ. ಈ ಅಭ್ಯಾಸ ಯಾವುದೇ ಸ್ಥೂಲ ವಸ್ತುವನ್ನು ಹಿಡಿದು ಬಿಡುವಷ್ಟು ಸಹಜವಾಗಿರಲಿ. ಬಾಬಾ ಏನಂತಾರೆ? ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ದೇಹದಲ್ಲಿ ಬಂದು ಕರ್ಮ ಮಾಡೋದು, ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ದೇಹಿ ಅಭಿಮಾನಿ ಆಗೋದು, ಇಷ್ಟು ಸಹಜ ಇರಲಿ ಅಂತಾರೆ ಬಾಬಾ. ರಚಯಿತನು ಯಾವಾಗ ಬೇಕಾದರೂ ರಚನೆಯ ಆಧಾರ ತೆಗೆದುಕೊಳ್ಳಲಿ, ಯಾವಾಗ ಬೇಕಾದರೂ ರಚನೆಯ ಆಧಾರವನ್ನು ಬಿಡಲಿ, ಯಾವಾಗ ಬೇಕಾದರೂ ಭಿನ್ನ, ಯಾವಾಗ ಬೇಕಾದರೂ ಪ್ರಿಯ ಆಗಿಬಿಡಲಿ. ಇಷ್ಟರ ಮಟ್ಟಿಗೆ ಬಂಧನ ಮುಕ್ತರಾಗಿರಿ. ಒಳ್ಳೆಯದು. ಓಂ ಶಾಂತಿ.